ಅಧ್ಯಾತ್ಮ ಲೈಫ್ ಎಸ್ಕೇಪ್ ಆಗೋದಲ್ಲ. ಏನಂತ ಹೇಳಿದ್ರೆ ನಮ್ಮನ್ನ ನಾವು ತಿಳಿಯೋದೇ ಅಧ್ಯಾತ್ಮ. ಪ್ರಪಂಚ ಇದೆ, ನೀವ್ ಇನ್ನೂ ಅದಕ್ಕೆ ಎಂಟರೇ ಆಗಿರಲ್ಲ. ಲೈಫ್ ಅರ್ಥ ಆಗದೇ ಇರೋರ್ಗೆ ಅಧ್ಯಾತ್ಮ ಬೇಕು. ನೀವೇ ದೇವ್ರು, ನಿಮ್ಮ ಜೀವನಕ್ಕೆ ನೀವೇ ದೇವ್ರು, ನೀವು ಒಪ್ಪಕ್ಕಾಗತ್ತ. ಹೋಗಿ ಲೀನವಾಗ್ಬೇಕು. ನಾವ್ ಎಲ್ಲಿಂದ ಬಂದಿದೀವಲ್ಲ, ನಾವ್ ಅಲ್ಲಿಗೆ ಹೋಗ್ಬೇಕು. ಹಲೋ, ಎಲ್ರಿಗೂ ನಮಸ್ತೆ. ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಹೌದು, ನಾನೊಬ್ಳು ಆಧ್ಯಾತ್ಮಿಕ ಸಾಧಕಿಯಾಗಿ ಒಂದಷ್ಟು ವಿಡಿಯೋಸ್ನ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸು, ನನ್ನ ಜೀವನದಿಂದ ನಾನು ಏನೆಲ್ಲ ಕಲಿತೆ, ನನ್ನ ಜೀವನದ ಪಾಠಗಳು ಏನಿತ್ತು, ನಾನು ಅದರಿಂದ ಹೇಗೆ ಧೈರ್ಯವಾಗಿ ನಿಂತು ಹೆದರಿಸ್ದೆ, ಕೊನೆಯದಾಗಿ ನಾವು ತಿಳ್ಕೊಬೇಕಾಗಿರೋದು ನಾವ್ ಏನನ್ನ ಕಲ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ ಇಲ್ಲಿ. ಸೊ ಅದನ್ನ ನಾನು ನಿಮ್ಗೆಲ್ರಿಗೂ ತಿಳಿಸೋಣ, ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅನುಭವಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಅದರಿಂದ ಉಪಯೋಗ ಇದೆ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಒಂದಷ್ಟು ಬದಲಾವಣೆ ಆಗ್ಲಿ ಸಮಾಜದಲ್ಲಿ ಅನ್ನೋದು ನನ್ನ ಉದ್ದೇಶ. ಯಾವ ಬದಲಾವಣೆ ಅಂತ ನೀವು ಕೇಳ್ಬೋದು. ಒಂದು ಲೈನಲ್ಲಂತೂ ಹೇಳಕ್ಕಾಗಲ್ಲ. ನನ್ನ ದೃಷ್ಟಿಯಿಂದ ನೋಡಿದ್ರೆ, ನನ್ನ ಏನು ನನ್ನ ಜೀವನದಿಂದ ನಾನು ಏನೆಲ್ಲ ಕಲ್ತಿದ್ದೀನಿ ಅಲ್ಲ, ನನ್ನ ಅಧ್ಯಾತ್ಮದ ದೃಷ್ಟಿಯಿಂದ ನಾನು ನೋಡಿದ್ರೆ, ಸಮಾಜದಲ್ಲಿ ಒಂದು 90% ಎಲ್ಲ ತಪ್ಪು ಕಲ್ಪನೆಗಳಿದಾವೆ. ಅದ್ ಯಾರು ಮಾಡ್ಕೊಂಡಿರೋದು ಅಂದ್ರೆ ಜನರೇ. ಆಯ್ತಾ? ಸೊ ನೀವ್ ಹೇಳ್ಬೋದು, ನೀವು ಮಾತ್ರ ಕರೆಕ್ಟಾ ಅಂತ. ಹಾಗಲ್ಲ, ನನ್ನ ಸತ್ಯ, ನಾನು ಕಂಡುಕೊಂಡಿರೋ ಸತ್ಯ. ಸೊ ಅದನ್ನೆಲ್ಲ ಹೇಳ್ಬೇಕು ಅಂದ್ರೆ ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ನನ್ನ ವಿಡಿಯೋಸ್ನ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಒಂದಷ್ಟು ಸಮಾಜದಲ್ಲಿರುವ ಮೈಂಡ್ ಬದಲಾಯಿತು ಅಂತ ಹೇಳಿದ್ರೆ, ನಿಜವಾದ ಯಾರು ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಲ್ಲ, ಅವ್ರು ಎಲ್ರಿಗೂ ಬೆಲೆ ಸಿಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಹೇಗೆ ಏನು ಅಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸೊ ವಿಷಯಕ್ಕೆ ಬರೋಣ. ಎಸ್, ನಾನು ಆಧ್ಯಾತ್ಮಿಕ ಸಾಧಕಿಯಾಗಿ ನನ್ನ ಬಹುತೇಕ ವಿಚಾರಗಳು ಆಧ್ಯಾತ್ಮಿಕತೆಯ ಅಡಿಪಾಯದಲ್ಲೇ ಇರೋದ್ರಿಂದ, ಮೊದಲನೇದಾಗಿ ನಾನು ನಿಮ್ಗೆ ತಿಳಿಸ್ಬೇಕಾಗಿರೋದು ಅಧ್ಯಾತ್ಮ ಅಂದ್ರೆ ಏನು. ಎಸ್, ನೀವೀಗಾಗ್ಲೇ ತಿಳ್ಕೊಂಡಿದ್ದೀರಾ. ಬಟ್ ಎಷ್ಟು ಸರಿ ನೀವು ತಿಳ್ಕೊಂಡಿರೋದು, ಎಷ್ಟು ತಪ್ಪು. ಸೊಸೈಟಿಯ ಬಿಲೀಫ್ಸ್ ಇಂದ ನೀವು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅದನ್ನ ತಪ್ಪು ರೀತಿ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡ್ಕೊಂಡು ಏನೆಲ್ಲ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ನೋಡೋಣ. ಮೊದಲನೇದಾಗಿ ಅಧ್ಯಾತ್ಮ ಅಂದ್ರೆ ಏನು. ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಅದ್ರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಫಸ್ಟ್ ತೆಗೆದು ಹಾಕೋಣ. ಓಕೆ, ದೇವರನ್ನ ಪೂಜಿಸೋದಿಕ್ಕೆ, ದೇವರನ್ನ ಕಂಡುಕೊಳ್ಳೋದಿಕ್ಕೆ ಮಾತ್ರ ಅಧ್ಯಾತ್ಮ ಇದೆ ಅನ್ನೋದು ತಪ್ಪು. ಕಷ್ಟಗಳಿಂದ ಓಡೋಗೋದಿಕ್ಕೆ, ಕಷ್ಟನ ತಪ್ಪಿಸ್ಕೊಳ್ಳೋದಿಕ್ಕೆ ಅಧ್ಯಾತ್ಮ ಇದೆ ಅಂತ ಹೇಳೋದು ತಪ್ಪು. ಕೇವಲ ಸನ್ಯಾಸಿಗಳಿಗೆ, ಗುರುಗಳಿಗೆ, ತುಂಬಾ ತಿಳಿದಿರೋರಿಗೆ ಮಾತ್ರ ಅಧ್ಯಾತ್ಮ ಮೀಸಲು ಅನ್ನೋದು ತಪ್ಪು. ಸಂಸಾರವನ್ನೆಲ್ಲ ಬಿಟ್ಟು, ಬದುಕನ್ನೇ ಬಿಟ್ಟು ಹೊಟ್ಟೋಗೋದು ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ತಪ್ಪು. ಅಧ್ಯಾತ್ಮಕ್ಕೆ ಬಂತ ಹೇಳಿದ್ರೆ ಹಿಂಗೆ ಮ್ಯಾಜಿಕ್ ಆಗತ್ತೆ ಅಂತ ಕೆಲವೊಂದಿಷ್ಟು ಜನ ಮೈಂಡ್ ವಾಶ್ ಮಾಡಿರ್ತಾರೆ, ಅದು ತಪ್ಪು. ಇನ್ನು ಹಲವಾರು ತಪ್ಪು ಕಲ್ಪನೆಗಳಿದ್ದಾವೆ. ಬಟ್ ನನ್ನ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಮುಂದಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇಷ್ಟೆಲ್ಲ ತಪ್ಪು ಕಲ್ಪನೆ ಇಟ್ಕೊಂಡು ನೀವು ಅಧ್ಯಾತ್ಮನ ಏನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಿಕ್ಕಾಗತ್ತೆ? ಇದು ನಿಮ್ಮ ತಪ್ಪಲ್ಲ, ಸೊಸೈಟಿಯ ತಪ್ಪು. ಒಬ್ರಿಂದ ಹರಡಿಸಿರೋದು. ಇದಕ್ಕೆ ನೀವು ಬಲಿಯಾಗಿದ್ದೀರಾ ಅಷ್ಟೇನೆ. ಬನ್ನಿ, ನಿಜವಾದ ಅಧ್ಯಾತ್ಮ ಅಂದ್ರೆ ಏನು, ಯಾರಿಗೋಸ್ಕರ ಅಧ್ಯಾತ್ಮ ಇದೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ನೋಡಿ, ನನ್ನ ವಿಡಿಯೋಸ್ ಅಲ್ಲಿ ನಾನು ಶುಗರ್ ಕೋಟೆಡ್ ಆಗಿ ಮಾತಾಡಲ್ಲ. ನಂಗೆ ಸಬ್ಸ್ಕ್ರೈಬರ್ಸ್ ಗಿಂತ, ವ್ಯೂಸ್ ಗಿಂತ, ಲೈಕ್ ಗಿಂತ ನನ್ನ ಜ್ಞಾನನ ಕರೆಕ್ಟ್ ರೀತಿಯಲ್ಲಿ ನಿಮಗೆ ರೀಚ್ ಮಾಡೋದು ನನ್ನ ಉದ್ದೇಶ. ಯಾರೋ ಒಂದಷ್ಟು ಜನ ನನ್ನ ಚಾನಲ್ ಇಂದ ಹೋಗ್ಬಹುದು ಅಂತ ತಿಳ್ಕೊಂಡು ನಾನು ಏನೋ ಇಲ್ದೇ ಇರೋ ಭರವಸೆನ ಕೊಟ್ಟು, ಇಲ್ಲ ನಿಮ್ಮ ಕಷ್ಟಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳೋಷ್ಟು ನನಗೆ
ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ನೇರವಾಗಿ ಹೇಳ್ತೀನಿ, ಏನು ಸತ್ಯ ಇದೆಯೋ ಅದು ಹೇಳ್ತೀನಿ. ಆ ದಯವಿಟ್ಟು ಯಾರಿಗೆಲ್ಲ ಶುಗರ್ ಕೋಟೆಡ್ ಆಗಿ ಮಾತಾಡ್ಬೇಕು ಅಥವಾ ಸಾಫ್ಟ್ ಆಗೇ ಮಾತಾಡ್ಬೇಕು, ನಂಗಂತೂ ಖಂಡಿತ ಅದ್ ಬರಲ್ಲ. ನನಗೇನ್ ಸತ್ಯ ಗೊತ್ತಿದೆ ಅದನ್ನ ನಾನ್ ನಿಮ್ವರೆಗೂ ರೀಚ್ ಮಾಡ್ಬೇಕು. ಇದು ಹಲವಾರು ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಓಕೆನಾ? ಮತ್ತೆ ನಂಗೆ ಎಡಿಟಿಂಗ್ ಎಲ್ಲ ನನ್ ಜಾಸ್ತಿ ನಂಗೆ ಬರೋದಿಲ್ಲ. ಸೊ ನನ್ನ ವಿಡಿಯೋಸ್ ಹೆಂಗ್ ಬರುತ್ತೆ ನಂಗೆ ಗೊತ್ತಿಲ್ಲ. ಎಸ್, ಇಷ್ಟ ಆದ್ಮೇಲೂ ಯಾರಿಗೆ ನನ್ನ ಚಾನಲ್ ಇಷ್ಟ ಆಗುತ್ತೆ, ನನ್ನ ಮಾತುಗಳು ಯಾರಿಗೆ ಇಷ್ಟ ಆಗುತ್ತೆ, ನಾನ್ ಯಾರಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ, ನಿಮ್ಮ ಅಂತರಂಗ ಹೇಳುತ್ತೆ ಇದನ್ನ. ಓಕೆ, ನನ್ನ ವೈಬ್ಸ್ ನಿಮ್ಗೆ ಹೆಂಗೆ ಮ್ಯಾಚ್ ಆಗುತ್ತೆ ಅದೆಲ್ಲ ತಿಳ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಹಾಕೋ ಪ್ರತಿಯೊಂದು ವಿಡಿಯೋಸ್ನ ವಾಚ್ ಮಾಡಿ ಅಂತಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ. ನೀವು ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ, ಆಟೋಮೆಟಿಕ್ಲಿ ಅದು ಆಗತ್ತೆ. ಓಕೆ, ಎಸ್. ಬನ್ನಿ, ಅಧ್ಯಾತ್ಮ ಯಾರಿಗೆಲ್ಲ ಬೇಕು ಅಂತ ನೋಡೋಣ. ಅಧ್ಯಾತ್ಮ ಯಾರಿಗೆಲ್ಲ ಬೇಕು ಅಂತ ಹೇಳೋದಾದ್ರೆ, ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀರಾ ನೋಡಿ, ಲೈಫ್ ಹಿಂಗ್ ಆಗತ್ತೆ, ಲೈಫ್ ಹಂಗಾಗತ್ತೆ, ಅದು ಇದು ಯಾಕೆ ಹಿಂಗೆ ಯಾಕೆ ಹಂಗೆ ಅಂತೆಲ್ಲ, ಅಂಥವ್ರಿಗೆ ಅಧ್ಯಾತ್ಮ ಬೇಕು. ನನ್ ಸರಿನಾ ತಪ್ಪಾ, ನನ್ ಜೀವನದಲ್ಲಿ ಏನಾಗ್ತಾ ಇದೆ, ನನ್ ಯಾರು, ನನ್ ಏನು ಅಂತ ಪ್ರಶ್ನೆ ಬರುತ್ತಲ್ಲ, ನಿಮಗೆ ಅಧ್ಯಾತ್ಮ ಬೇಕು. ಲೈಫ್ ಅರ್ಥ ಆಗದೇ ಇರೋರಿಗೆ ಅಧ್ಯಾತ್ಮ ಬೇಕು. ರಿಲೇಶನ್ಶಿಪ್ ಪೇನ್, ಫಿಯರ್, ಕನ್ಫ್ಯೂಷನ್ ಇರುವವರಿಗೆ ಅಧ್ಯಾತ್ಮ ಬೇಕು. ನೋಡಿ, ಅಧ್ಯಾತ್ಮ ಪರ್ಫೆಕ್ಟ್ ಜನರಿಗಾಗಿ ಅಲ್ಲ, ರಿಯಲ್ ಜನರಿಗೆ. ಅಧ್ಯಾತ್ಮ ಲೈಫ್ ಎಸ್ಕೇಪ್ ಆಗೋದಲ್ಲ, ಲೈಫ್ ಅಲ್ಲಿ ಇದ್ದು ಫೇಸ್ ಮಾಡೋ ಶಕ್ತಿಯನ್ನ ಕಲಿಯೋದು. ಅಧ್ಯಾತ್ಮದಿಂದ ನಿಮ್ಗೆ ಏನೆಲ್ಲ ಯೂಸ್ ಆಗತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಒಂದು, ನಿಮ್ ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿ ಬದುಕಬಹುದು, ತುಂಬಾ ಚೆನ್ನಾಗಿ. ನೀವ್ ಯಾರು, ನೀವ್ ಏನು, ನಿಮ್ ಒಳಗೆ ನೀವು ಹೋಗಿ ನಿಮ್ಮ ಅಂತರಂಗದಲ್ಲಿ ಒಂದು ಬೇರೆನೇ ಪ್ರಪಂಚ ಇದೆ. ನೀವ್ ಇನ್ನೂ ಅದಕ್ಕೆ ಎಂಟರೇ ಆಗಿರಲ್ಲ. ಸೊ ಅದಕ್ಕೆ ಹೋಗುವ ದಾರಿಯೇ ಅಧ್ಯಾತ್ಮ. ನಾನ್ ಯಾರು, ನಾನ್ ಎಲ್ಲಿಗೆ ಹೋಗ್ಬೇಕು, ಯಾಕೆ ನೀವ್ ಇಲ್ಲಿದ್ದೀರಾ, ಯಾಕೆ ನಿಮ್ ಫ್ಯಾಮಿಲಿಯಲ್ಲಿದ್ದೀರಾ, ನೀವ್ ಯಾಕೆ ಕೆಲಸ ಮಾಡ್ಲೇಬೇಕು, ನೀವ್ ಯಾಕೆ ದುಡಿಲೇಬೇಕು, ನೀವ್ ಯಾಕೆ ಸಂಸಾರ ಸಾಗಿಸ್ಲೇಬೇಕು, ರೈಟ್? ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ ಅಧ್ಯಾತ್ಮದಲ್ಲಿ. ಅಂದ್ರೆ ಕೇವಲ ಸನ್ಯಾಸಿಗಳಿಗೆ, ಬದುಕನ್ನ ನಡೆಸದೇ ಇರೋರಿಗೆ ಮಾತ್ರ ಅಲ್ಲ. ಓಕೆ, ಅಧ್ಯಾತ್ಮ ಯಾರಿಗ್ ಬೇಕು ಅಂತ ಹೇಳಿದ್ರೆ, ನಿಜವಾದ ಜೀವನದ ಅರ್ಥವನ್ನ ತಿಳ್ಕೊಂಡು ಯಾರು ಗ್ರೋತ್ಗೋಸ್ಕರ ಇಲ್ಲಿ ಬಂದಿದ್ದೀರಾ, ಮಾನವ ಶರೀರ ತಗೊಂಡು, ಅವ್ರಿಗೆಲ್ಲ ಅಧ್ಯಾತ್ಮ ಬೇಕು. ಫೈನಲಿ ಹೇಳೋದಾದ್ರೆ, ಆತ್ಮ ಇರುವ ಎಲ್ಲರಿಗೂ ಅಧ್ಯಾತ್ಮ ಬೇಕೇ ಬೇಕು. ಓಕೆನಾ? ಇದು ತುಂಬಾ ಲೆಂತಿ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನೂ ಒಂದ್ 2-3 ವಿಡಿಯೋಸ್ ಮಾಡ್ತೀನಿ ಅಧ್ಯಾತ್ಮಕದ ಬಗ್ಗೆ. ಓಕೆನಾ? ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೋಡಿ, ಆ ಭೂಮಿ ಮೇಲೆ ಏನೆಲ್ಲ ಜೀವರಾಶಿಗಳಿದಾವೆ, ನಮ್ಮೆಲ್ರಿಗೂ 2 ಆಪ್ಷನ್ ಇದೆ. ಒಂದು, ಆ ನಾವು ಅವನ ಹತ್ರ ಹೋಗಿ ಲೀನವಾಗ್ಬೇಕು. ನಾವ್ ಎಲ್ಲಿಂದ ಬಂದಿದೀವಲ್ಲ, ನಾವ್ ಅಲ್ಲಿಗೆ ಹೋಗ್ಬೇಕು. ಎರಡನೇದು, ಅಲ್ಲಿಗೆ ಹೋಗೋವರೆಗೂ ನಾವ್ ಇಲ್ಲಿ ಜೀವನನ ಕಳಿಬೇಕು. ಅರ್ಥ ಆಗ್ತಾ ಇದಲ್ಲ? ಸೊ ಅಧ್ಯಾತ್ಮ ಎರಡಕ್ಕೂ ಯೂಸ್ ಆಗತ್ತೆ. ಒಂದು, ನಾವ್ ಅವನ ಹತ್ರ ಹೋಗಿ ಸೇರೋದಿಕ್ಕೆ ಏನೆಲ್ಲ ಶಕ್ತಿ ಇದೆ ನಮ್ಮಲ್ಲಿ, ನಾವ್ ಯಾರು ಅನ್ನೋದನ್ನ ಕಂಡ್ಕೊಂಡ್ಬಿಟ್ರೆ, ನೀವ್ ಹೋಗೋ ಸೇರೋ ಅಗತ್ಯ ಇಲ್ಲ, ಅವನಲ್ಲಿ ಲೀನ ಆಗ್ಬಿಡ್ತೀರಾ. ಅದನ್ನ ಕಲಿಯೋದಿಕ್ಕೆ ಅಧ್ಯಾತ್ಮ ಬೇಕು. ಎರಡನೇದಾಗಿ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅದ್ ಎಷ್ಟು ಜನ್ಮಗಳು ತಗೋಬೇಕೋ ಗೊತ್ತಿಲ್ಲ. ಓಕೆನಾ? ನೀವು ಅದನ್ನೆಲ್ಲ ಕಲಿಯೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀರಾ. ನೀವೇ ಲೆಸನ್ಸ್ ನ ತಗೋತೀರಾ, ನೀವೇ ಬರ್ತೀರಾ ಇಲ್ಲಿಗೆ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮತ್ತ ಆ ದೇಹ ನೋಡಿ, ಇವಾಗ ದೇಹಕ್ಕೆ ಹೆಂಗೆ ಇದಿದೆಲ್ಲ, ದೇಹಕ್ಕೆ ಹೆಂಗೆ ಮಗು ಹುಟ್ಟಿದಾಗಿಂದ ಸಾಯೋವರ್ಗುನು ಒಂದು ದೇಹದ ಒಂದು ಜರ್ನಿ ಅಂತ ಇದೆ. 15 ವರ್ಷ, 20 ವರ್ಷ, 30, 40, 50, 60, 100 ವರ್ಷಕ್ಕೆ ಆಯಸ್ಸು ಮುಗಿಯುತ್ತೆ. ಆ ಜರ್ನಿ ಕಂಪ್ಲೀಟ್ ಆಗುತ್ತೆ. ಅದೇ ತರ ನಿಮ್ಮ ಆತ್ಮ ಅಂತ ಹೇಳ್ಬಾರ್ದು, ಆತ್ಮವಾಗಿರುವ ನಿಮಗೆ. ಯಾಕಂದ್ರೆ ನೀವು ಆತ್ಮ, ನಿಮ್ಮ ಆತ್ಮ ಅಂತ ಹೇಳ್ಬಿಟ್ರೆ ಅದು ತಪ್ಪಾಗತ್ತೆ. ನಿಮ್ಮ ಶರೀರ ಅಂತ ಹೇಳಿ, ನೀವು ಶರೀರ ಅಲ್ಲ ಅದಕ್ಕೆ. ಬಟ್ ನಿಮ್ಮ ಆತ್ಮ ಅಂತ ಹೇಳ್ಬೇಡಿ. ಹ್ಮ್ ಆತ್ಮವಾಗಿರುವ ನೀವು ನಿಮ್ಮದೇ ಜರ್ನಿಯಲ್ಲಿ ಇದ್ದೀರಾ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮದೇ ಜರ್ನಿಯಲ್ಲಿ ನೀವಿದ್ದೀರಾ.
ನೀವೇನ್ ಮಾಡ್ತೀರಾ ಗೊತ್ತಾ, ಇವಾಗ ನೀವು ಒಂದಷ್ಟು ಲೆಸನ್ಸ್ ನ ತಗೊಂಡ್ ಬಂದಿರ್ತೀರಾ ಇಲ್ಲಿ. ಆ ಲೆಸನ್ಸ್ ನ ಕಲಿತಾ 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 ನಿಮ್ಮ ದೇಹಕ್ಕೆ ವಯಸ್ಸಾಗತ್ತೆ, ನಿಮ್ಮ ದೇಹ ಶಕ್ತಿಹೀನವಾಗುತ್ತೆ. ಸೊ ನಿಮ್ಗೆ ನಿಮ್ಮ ದೇಹನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಆಗ ಏನ್ ಮಾಡುತ್ತೆ ಆತ್ಮ, ಆ ಶರೀರನ ಅಲ್ಲೇ ಬಿಡುತ್ತೆ. ಆ ಶರೀರನ ಅಲ್ಲೇ ಬಿಡುತ್ತೆ. ಆತ್ಮದ ಜರ್ನಿ ಎಲ್ಲೂ ಹೋಗಲ್ಲ. ಶರೀರನ ಬಿಟ್ಟು ಹೊಸ ಶರೀರ ಧಾರಣೆ ಮಾಡುತ್ತೆ, ಮತ್ತೆ ಅಲ್ಲಿಂದ ಮುಂದುವರಿಯುತ್ತೆ ಆತ್ಮದ ಜರ್ನಿಯಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಸಾವು, ಹುಟ್ಟು ಸಾವು ಅನ್ನೋದು ಆತ್ಮಕ್ಕೆ ಆ ಏನ್ ಹೇಳ್ತೀವಿ, ಇದು ತುಂಬಾ ಹಳೆ ಕಾಲದಿಂದನೂ ಹೇಳ್ಕೊ ಬಂದಿರೋದು. ಒಂದು ಬಟ್ಟೆ ಬದಲಾಯಿಸ್ದಂಗೆ. ಮೀನ್ಸ್ ನಮ್ಮ ಬಟ್ ನಾವು ಹೆಂಗೆ ಹಳೆ ಬಟ್ಟೆಯನ್ನ ತೆಗ್ದಿ ಹೊಸ ಬಟ್ಟೆ ಧರಿಸ್ತೀವಿ, ತುಂಬಾ ಗಲೀಜಾಗಿದೆ ಅದು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳುವಾಗ ಅಷ್ಟೇ. ಇದು ನನಗೆ ಕಲಿಸಿದ ಅಧ್ಯಾತ್ಮ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂತ ಹೇಳಿದ್ರೆ, ನಿಮ್ಮದೇ ಆದ ಜರ್ನಿಯಲ್ಲಿ ನೀವಿದ್ದೀರಿ. ಸೊ ನಿಮ್ಮ ಜರ್ನಿ ಎಲ್ಲ ಕಂಪ್ಲೀಟ್ ಆಗೋದಿಕ್ಕೆ ಅಧ್ಯಾತ್ಮ ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಇದೇ ಜೀವನ, ಇದೇ ಪ್ರಪಂಚ, ಇದರಿಂದ ಹೊರಗೆ ಏನೂ ಇಲ್ಲ, ಇರೋದು ಒಂದು ಲೈಫು, ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ, ಬಟ್ ಯಾವ ತರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಅಧ್ಯಾತ್ಮ ಅಂತ ಹೇಳಿದ್ರೆ ನಾನು ಕಂಡುಕೊಂಡಿರುವಂತಹ ಸತ್ಯ ಏನಂತ ಹೇಳಿದ್ರೆ, ನಮ್ಮನ್ನ ನಾವು ತಿಳಿಯೋದೇ ಅಧ್ಯಾತ್ಮ. ಓಕೆ, ನೋಡಿ, ಮೋಕ್ಷಕ್ಕೋಸ್ಕರ ಮುಕ್ತಿಗೋಸ್ಕರ ಅಧ್ಯಾತ್ಮ ಇದೆ, ದೇವ್ರನ್ನ ಸೇರೋದಕ್ಕೋಸ್ಕರ ಅಧ್ಯಾತ್ಮ ಇದೆ. ಹೌದು, ಅದು ಒಂದ್ ಕಡೆ ಕರೆಕ್ಟು. ಆದ್ರೆ ಅದೇ ಸತ್ಯ ಅಲ್ಲ, ಅದು ಅರ್ಧ ಸತ್ಯ ಅಂತ ಹೇಳ್ಬೋದು. ನಿಮ್ಮನ್ನ ನೀವು ಕಂಡುಕೊಳ್ಳದೆ, ನಿಮ್ಮ ಶಕ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ದೆ, ನೀವ್ ಯಾರು ಅಂತ ತಿಳ್ಕೊಳ್ದೆ, ನೀವು ದೇವರನ್ನ ಸೇರೋದಕ್ ಸಾಧ್ಯನೇ ಇಲ್ಲ. ಓಕೆ, ದೇವ್ರು ಹೊರಗಿಲ್ಲ, ಒಳಗಿದಾನೆ. ಸ್ವತಃ ನೀವೇ ದೇವ್ರು. ಹಿಂಗ್ ಹೇಳಿದ್ರೆ ನೀವು ಒಪ್ತೀರಾ? ಒಪ್ಪಲ್ಲ. ಅದಕ್ಕೇನೆ ನೀವು ನಿಮ್ಮ ಜೀವನದಲ್ಲಿ ಕಲಿತಾ ಹೋಗ್ತೀರಾ. ನೀವೇ ದೇವ್ರು ಅಂತ ತಿಳ್ಕೊಬೇಕಲ್ವಾ? ಅದಕ್ಕೋಸ್ಕರ ಪಾಠಗಳನ್ನ ತಗೋತೀರಾ, ಲೆಸನ್ಸ್ ನ ತಗೋತೀರಾ. ಮಾನವ ಶರೀರದಿಂದ ಬಂದು ಭೂಮಿ ಮೇಲೆ ಎಲ್ಲವನ್ನು ಕಲಿತಾ ಹೋಗ್ತೀರಾ. ಇದು ತುಂಬಾ ಆಳವಾದ ವಿಚಾರ. ನಾನು ಇಷ್ಟು ಸುಲಭವಾಗಿ ನಿಮ್ಗೆ ಹೇಳೋದಿಕ್ಕಾಗಲ್ಲ. ಏನಂತ ಹೇಳಿದ್ರೆ, ಅಧ್ಯಾತ್ಮ ಅಂತ ಹೇಳಿದ್ರೆ ನಾನ್ ಏನ್ ಅರ್ಥ ಮಾಡ್ಕೊಂಡಿದ್ದೀನಿ, ನನಗೇನ್ ಕಲಿಸಿದೆ ಅಧ್ಯಾತ್ಮ ಅನ್ನೋದನ್ನ ಜಸ್ಟ್ ನಿಮ್ ಮುಂದೆ ಹೇಳ್ತಾ ಇರೋದು. ಅಧ್ಯಾತ್ಮ ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಲ್ಲ. ಸೊ ನಿಮ್ಮ ಜೀವನದ ಹೊಣೆ ನಿಮ್ದೇನೆ. ನೀವು ಎಷ್ಟು ಡಿಪೆಂಡೆನ್ಸಿ ಆಗಿದ್ದೀರಾ ದೇವರ ಮೇಲೆ ಅಂತ ಹೇಳಿದ್ರೆ, ದೇವರ ಮೇಲೂ ನಾವು ನಾನು ಮತ್ತೆ ವಿಡಿಯೋಸ್ ನ ಮಾಡ್ತೀನಿ, ವಾಚ್ ಮಾಡಿ. ನೀವೇ ದೇವ್ರು, ನಿಮ್ಮ ಜೀವನಕ್ಕೆ ನೀವೇ ದೇವ್ರು. ನೀವು ಒಪ್ಪಕ್ಕಾಗತ್ತಾ? ಖಂಡಿತ ಒಪ್ಪಕ್ಕಾಗಲ್ಲ ನಿಮ್ಗೆ, ಯಾಕಂದ್ರೆ ಆ ಶಕ್ತಿ ನಿಮ್ಗಿನ್ನೂ ಬಂದಿರಲ್ಲ. ಸೊ ನನಗೆ ತಿಳಿಸ್ಕೊಟ್ಟಿರೋದು ಅಧ್ಯಾತ್ಮ ಅದನ್ನೇ. ಅಧ್ಯಾತ್ಮ ಅಂತ ಹೇಳಿದ್ರೆ ನಮ್ಮನ್ನ ನಾವು ಒಂದ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ಸಂಗತಿ. ನಮ್ಮನ್ನ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ನಾವು ಅವನಲ್ಲಿ ಒಂದಾಗ್ಬಿಡ್ತೀವಿ. ಸೊ ಮೋಕ್ಷ ಮುಕ್ತಿ ಆಟೋಮೆಟಿಕ್ ಆಗಿ ಅದು ಸಿಗತ್ತೆ. ಜೀವನ ಅಂದ್ರೆ ಏನು, ನಾವ್ ಯಾಕೆ ಇಲ್ಲಿ ಬರ್ತೀರಿ? ಲೈಫ್ ಪನಿಷ್ಮೆಂಟ್ ಅಲ್ಲ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ನಿಮ್ಮ ಗ್ರೋತಿಗೋಸ್ಕರ ನಿಮ್ಗೆ ಪನಿಷ್ಮೆಂಟ್ ತರ ಕಾಣತ್ತಷ್ಟೇನೆ. ಅದಕ್ಕೆ ಸ್ವತಃ ನೀವೇ ತಗೊಂಬಂದಿದ್ದೀರಾ. ಓಕೆ, ತುಂಬಾ ತಪ್ಪು ಕಲ್ಪನೆಗಳಿದಾವೆ, ಅದನ್ನೆಲ್ಲ ಬಿಡಿಸ್ಬೇಕು ಅಂತಾನೆ ನಾನು ನನ್ನ ಚಾನೆಲ್ ಓಪನ್ ಮಾಡಿದ್ದೀನಿ. ಸೊ ಎಸ್, ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬಾ ಲೆಂತಿ ಆಗತ್ತೆ ವಿಡಿಯೋ. ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ವಿಷಯಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.